ಮಾಡಬೇಕು ಹೇಳಪ್ಪ? ನೀನು ಮನೆನೇ ಹಾಳಾಗ್ತಿದೆ, ಇನ್ನು ಯಾರ ಮನೆ ಹಾಳು ಮಾಡ್ತೀಯಾ? ಶ್ರೀರಾಮಚಂದ್ರ ಗೌಡ ಊರಿಂದ ಬಂದಿದ್ದಾರಂತಲ್ವಾ? ಅವ್ರು ಬಂದಿದ್ದು ಆಯ್ತು, ನಿನ್ನಿಂದ ಅವ್ರ ಕೈಲಿ ಬೈಸ್ಕೊಂಡಿದ್ದು ಆಯ್ತು. ಏನು ಅವರಿಂದ ನೀ ಬಯಸ್ಕೊಂಡ್ಯಾ? ಈಗ ನಾನು ಹೇಳ್ದಂಗೆ ನೀನು ಮಾಡು, ಇಷ್ಟು ಮಾಡು. ಇದು ಮಾತ್ರ ನನ್ನ ಕೈಲಿ ಆಗಲ್ಲ ಆಗಲ್ಲ ಆಗಲ್ಲ. ವಿಡಿಯೋ ಬಿಡ್ಲಾ ಮಾಡ್ತೀಯ? ಮಾಡ್ತೀನಿ. ದ್ಯಾಟ್ಸ್ ಲೈಕ್ ಎ ಗುಡ್ ಬಾಯ್. ಮಧುರ ಅವ್ರೆ, ನೀವು ಯಾನು ಯೋಚನೆ ಮಾಡಬೇಡಿ. ನಾಗ್ಲೇ ಹೇಳಿಲ್ವಾ ಅಣ್ಣಪ್ಪನವ್ರು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂದ್ರೇನಂತೆ. ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊತೀನಿ. ಬಾವು ನೀವಿದ್ರೆ ಅವ್ರ ಗಂಡ ಇದ್ದಂಗ ಅದ್ದ ಅನ್ಕೊಂಡ್ರೆ ಆಯ್ತದಪ್ಪ. ಅಂದ್ರೆ ಮಧುರ ಅವ್ರಿಗೆ ಯಾನು ತೊಂದರೆ ಆಗ್ದಾರ ತರ ಚಂದಾಗಿ ನೋಡ್ಕೊತೀನಿ ಏನ್ದಿ. ಗೌಡ್ರೆ, ನೋಡ್ಕೊಳಕ್ ನಾನೇನ್ ಚಿಕ್ಕ ಮಗುನ? ಜಾನಿಗೆ ಯಾರ್ದೋ ಫೋನ್ ಬರುತ್ತೆ, ಆಮೇಲೆ ಹೇಗೇಗೋ ಆಡ್ತಾರೆ, ಏನೇನೋ ಮಾಡ್ತಾರೆ. ಥೂ 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 ಥೂ. ನಾವು ಒಂದಿನ ಊರಿಗೆ ಹೋದ್ರೆ ಇಷ್ಟೆಲ್ಲ ತೊಂದರೆ ಆಯ್ತದೆ ಅಂದ್ರೆ ನಾವು ಊರಿಗೆ ಹೋಗ್ತಿರ್ಲಿಲ್ಲ. ಆಗೋದೆಲ್ಲ ಆಗೋಗಿದೆ, ಮುಂದೇನ್ ಮಾಡೋಣ ಅಂತ ಹೇಳಿ. ಅದು ಈ ಗೌಡ್ರ ಯಾವ ದೊಡ್ಡ ಮನುಷ್ಯ ಅಂತ ಇವ್ರ ಹತ್ರ ಕೇಳ್ತಿದ್ಯಾ? ಅವರು ತರ್ಲೆ ಮಾಡ್ಬೋದು, ಆದ್ರೆ ಡಿಸೆಂಟ್ ಆಗಿರ್ತಾರೆ. ನಿಮ್ ತರ ಮೆಂಟಲ್ ತರ ಆಡಲ್ಲ. ರೀ ಗೌಡ್ರೆ, ಹೆಣ್ಮಕ್ಳು ಹೋಗ್ಲೋದಲ್ಲ, ಹೋಗ್ಲಿದ್ರು ನೀವು ಥ್ಯಾಂಕ್ಸ್ ಹೇಳ್ತೀರಂತ ಗೊತ್ತು ರೀ. ಅಣ್ಣಪ್ಪನವ್ರೆ, ನಾಲ್ಕನ ಬಿಗಿ ಹಿಡಿದು ಮಾತಾಡಿ. ಇಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಹೆಣ್ಣೈಕ್ಲವ್ರ ಅಂತ ಸುಮ್ಮನೆ ಬಿಡ್ತಾವನಿ. ಆದ್ರೆ ನಾನ್ ಬಿಡಲ್ಲ. ಗೌಡ್ರೆ, ನಿಮ್ ಪರಿಚಯದ ಲಾಯರ್ ಇದಾರೆ ಅಂತ ಹೇಳಿದ್ರಲ್ಲ, ಅವ್ರನ್ನ ಕರ್ಸಿ ನಾನು ಇವ್ರಿಗೆ ಡಿವೋರ್ಸ್ ಕೊಡ್ತೀನಿ. ಮಧು, ಆತರ ಪಟ್ಟಿ ನಿರ್ಧಾರ ತಗೋಬೇಡಮ್ಮ. ನಾನು ಇದನ್ನ ಬೇಕು ಬೇಕು ಅಂತ ಮಾಡ್ಲಿಲ್ಲ. ಇನ್ನೇನ್ ಬೇಡ ಬೇಡ ಅನ್ಕ ಮಾಡಿದ್ರೆ ಮಧುರವ್ರ ಅಣ್ಣಪ್ಪನ ಮಾತು ಕೇಳ್ಕೊಂಡು ನೀವು ನಿಮ್ ನಿರ್ಧಾರನ ಬದಲಾಯಿಸ್ಕೋಬೇಡಿ. ನಾನು ಲಾಯರ್ ಫೋನ್ ಮಾಡಿ ಕರೆಸ್ತೀನಿ. ಈಗಲೇ ಫೋನ್ ಮಾಡಿ ಗೌಡ್ರೆ. ಜಸ್ಟ್ ಎ ಮಿನಿಟ್ ಜಲ್ಸಾ ಬಾಬಿ. ಬಾರಪ್ಪ ಬಾರಪ್ಪ ಕಲ್ಟಿವೇಟ್ರು. ನೀವು ಹಬ್ಬ ಕಮ್ಮಿ ಆಗಿದೆ ಕೂಡ. ಅಡ ಕಲ್ಟಿವೇಟ್ರು ಅಣ್ಣಪ್ಪನವ್ರಿಗೆ ಉಗಿದು ಉಪ್ಪಿನಕಾಯಿ ಕೂಡ. ಓಯ್ ಪನ್ನಾಲಾಲ್, ಕಂಡವರ ಮನೆಯಲ್ಲಿ ಕದ್ದು ಕ್ರಿಕೆಟ್ ನೋಡೋದನ್ನು ಬಿಟ್ಟುಬಿಡಿ. ಪಾಪ ಈ ಹೀರಾಲಾಲ್ ಮಾಡಿದ ತಪ್ಪಿಗೆ ನಾನು ಕೊಟ್ಟ ಶಿಕ್ಷೆ ಸಾಕು. ರಾಕಿ, ಏನ್ ಹೇಳ್ತಿದ್ಯಾ? ಇವರು ತಪ್ಪು ಮಾಡಿದ್ರ, ನೀನ್ ಅದಕ್ಕೆ ಶಿಕ್ಷೆ ಕೊಟ್ಟ್ಯಾ? ಎಸ್ ಬಾಬಿ. ಅಂದ್ರೆ ನಿನ್ನೆಯಿಂದ ನನಗೆ ಕಾಲ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದು. ಬ್ಲ್ಯಾಕ್ ಮೇಲ? ಜಾನಿ, ಏನ್ ಹೇಳ್ತಿದ್ರ? ನಂಗೆ ಒಂದು ಅರ್ಥ ಆಗ್ತಿಲ್ಲ. ಅದನ್ನ ನಾನು ಹೇಳ್ತೇನೆ ಬಾಬಿ. ನಿನ್ನೆ ಈ ಮನುಷ್ಯನ ಹತ್ರ ನನಗೆ ಬೊಟ್ಟಿ ಅಂತೇಳಿ ನಾನು ಬೆನ್ನತ್ತಿದೆ. ಬಟ್ ಈ ಮನುಷ್ಯ ನನಗೆ ಬೊಟ್ಲೇ ಇಲ್ಲ. ಅದಕ್ಕೆ ಇವರು ಕುಡಿಯುವ ಚಾನಲ್ಲಿ ಅಮಲಿನ ಮಾತ್ರೆಯನ್ನು ಮಿಕ್ಸ್ ಮಾಡಿ ಇವರು ಪ್ರಜ್ಞೆ ತಪ್ಪುವಾಗೆ ಮಾಡಿದೆ. ಸರೋಜಾ ಅವರೊಟ್ಟಿಗೆ ಇವರು ಎಂತ ಮಾಡದೇ ಇದ್ರು ಎಂಥದೋ ಮಾಡಿದ್ದಾರೆ, ಅದನ್ನು ನಾನು ವಿಡಿಯೋ ಮಾಡಿದೆ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಶುರು ಮಾಡಿದೆ. ಹಂಗಾದ್ರೆ ಜಾನಿ ಅವ್ರಿಗೆ ನನ್ನ ರೇಗ್ಸಕ್ ಹೇಳಿದ್ದು, ನನ್ ಕೂದಲ ಚ್ಯೂಯಿಂಗ ಮನ್ಸಕ್ ಹೇಳಿದ್ದು ನಾನೇ. ಐ ಲೈಕ್ ಇಟ್. ಈ ಪೆಟ್ಟನ್ನು ಅವತ್ತೇ ಕೊಡ್ತಿದ್ದೀರೆ, ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಗೋಡಮ್ಮಿ ಅನ್ಕೊಂಡು ಏನೇನೋ ಮಾತಾಡ್ತಿದ್ದೀರಿ. ಈಗೇನು ನೀವ್ ಯಾರು ಅಂತ ಹೇಳಿರಾ ಇಲ್ಲ ಅಡ್ಡಿ ಬಿಟ್ಟು ಹೊಂಟಿರಾ? ನಮ್ಮತ್ತ ಸಾಧು ಸಂತರ ಹತ್ರ ಕೋಪ ಮಾಡ್ಕೊಬಾರ್ದು, ಆಮೇಲೆ ಪಾಪ ಕೊಟ್ಬಿಡ್ತೀನಿ. ನಮ್ಮಂತ ಸಾಧು ಸಂತರ ಹತ್ರ ಕೋಪ ಮಾಡ್ಕೊಂಡ್ರೆ ಪಾಪ ಸುತ್ಕೊಂಡ್ಬಿಡುತ್ತೆ ಅಂದೆ. ನೀವ್ ಯಾವ ಸೀಮೆ ಸಾಧು ಸಂತ್ರಯ್ಯ? ನಾನು ಹಿಮಾಲಯದ ಬಾಬಾ. ಭಕ್ತರ ಸಂಕಷ್ಟಗಳನ್ನ ಪರಿಹರಿಸಲಿಕ್ಕೋಸ್ಕರ ಬರಿಗಾಲಲ್ಲಿ ದೇಶ ಸಂಚಾರ ಮಾಡ್ತಿರೋ ಬಾಬಾ. ಪಾಟಿ ದೊಡ್ಡ ಬಾಬಾನ ಇನ್ನು ಇಲ್ಲೇ ಯಾಕೆ ನಿಂತಿದ್ದೀರಿ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಡಮ್ ಡಮ್ ಗೋಡಂಬಿ, ಹಿಮಾಲಯದ ಸಂಪಂಗಿ. ಬಾಬಾ, ನಮ್ಮ ಮಟ್ಟಿಗೆ ದಯ ಮಾಡಿಸಿದ ಕಾರಣ ಲೈನ್ ಹಾಕೋದಕ್ಕೆ, ನಿಮಗೆ ಎದುರಾಗಿರೋ ಸಂಕಷ್ಟಗಳನ್ನ ಪರಿಹಾರ ಮಾಡೋದಕ್ಕೆ. ನಿಮ್ಮಂತವರ ಪಾದ ಸ್ಪರ್ಶದಿಂದ ನಮ್ಮ ಮಟ್ಟಿ ತೊಳಿದೇ ಇದ್ರೂ ಪಾವನ ಆಗೋಗದೆ. ಹೇಳಿ ಬಾಬಾ, ನನ್ನ ಜೀವನದಲ್ಲಿ ಏನ್ ಕಂಟಕ ಅದೆ? ನೀನು ಯಾರಿಗೋಸ್ಕರ ಸಿಟಿಗೆ ಬಂದಿದ್ಯೋ ಅವರ ಪ್ರಾಣಕ್ಕೆ ಕಂಟಕ ಇದೆ. ನಮ್ಮ ಬಾವಗೆ ಪ್ರಾಣ ಕಂಟಕ ಅದ. ನೀನು ಅವರನ್ನ ಚೆನ್ನಾಗಿ ನೋಡ್ಕೊಳ್ಳಿಕ್ ಬಂದ ಹಾಗೆ ನಿಮ್ಮ ಭಾವನ ಪ್ರಾಣ ಪಕ್ಷಿಯನ್ನು ಎತ್ಕೊಂಡು ಹೋಗ್ಲಿಕ್ಕೆ ಅಂತ ಯಮಕಿಂಕರರು ಬಂದಿದ್ದಾರೆ. ಶ್ರೀರಾಮ, ಏನಿದು ಘೋರ ಅನ್ಯಾಯ! ಘೋರ ಅನ್ಯಾಯ ಅಲ್ಲಮ್ಮ, ನಿಮ್ಮ ಭಾವನ ಪ್ರಾಣಕ್ಕೆ ಸಿಗ್ತಿರೋ ಗೋರಿ ನ್ಯಾಯ. ಬಾಬಾ, ಇದನ್ನ ಪರಿಹಾರ ಮಾಡ್ಕೊಳಕ್ಕೆ ಯಾವ್ದು ಪೂಜೆ ಇಲ್ವಾ? ಅದಕ್ಕೆ ತಾನೇ ನಾನು ಹಿಮಾಲಯದಿಂದ ಬಂದಿದ್ದು. ಖುಷಿ ಆಯ್ತು. ನಾನು ಏನ್ ಮಾಡ್ಬೇಕು? ಒಂದು ಹಳೆಯ ಬೆಲ್ಟ್ ನಿಂದ ಅವರಿಗೆ 21 ಬಾರಿ ಹೊಡೆಯಬೇಕು. ಹಾಗೆ ಹೊಡೆದರೆ ಅವರ ಕಂಟಕ ಪರಿಹಾರವಾಗುವುದು, ಇಲ್ಲವಾದರೆ ಅವರ ಪ್ರಾಣವೇ ಪರಾರಿಯಾಗುವುದು. ನಾನು ನಮ್ಮ ಬಾವ ಹೊಡಿಬೇಕಾ? ಅದು ಬೆಲ್ಟ್ ನಲ್ಲಿ? ಆಗಕ್ಕಿಲ್ಲ ಆಗಕ್ಕಿಲ್ಲ. ಹೊಡೆಯಲೇಬೇಕಮ್ಮ, ಇಲ್ಲದಿದ್ದರೆ ಅವರು ಹೊಗೆ ಹಾಕಿಸ್ಕೋತಾರೆ. ಬಾಬಾ, ಇದನ್ ಬಿಟ್ಟು ಬೇರೆ ಯಾವ ಮಾರ್ಗನೂ ಇಲ್ವಾ? ಇದೆಯಲ್ಲ, ಯಾವ್ದದು?
ಸ್ಮಶಾನ ಮಾರ್ಗ. ಹಲೋ ಹಲೋ ಅತ್ಯವ್ವ, ಹೇಳು ಪರು. ಚಂದಾಗದಿರಿಯಾ? ನಾನ್ ಚಂದಾಗಿವ್ನಿ, ನೀನ್ ಚಂದಾಗದೆಯಾ? ಹ್ಞೂ ನಾನ್ ಚಂದಾಗವ್ನಿ. ಆದ್ರೆ ಬಾವನ್ಗೆ ಏನತ್ತ ದನಕಾಯನ್ಗೆ ಪ್ರಾಣ ಕಂಟಕ ಶುರು ಆಗ್ಬಿಟ್ಟದಂತೆ. ಯಾರಂಗ್ ಹೇಳ್ದವ್ರು? ಅದ್ಯಾರೋ ಹಿಮಾಲಯದಿಂದ ಡಮ್ ಡಮ್ ಗೋಡಂಬಿ ಹಿಮಾಲಯದ ಸಂಪಂಗಿ ಅನ್ನೋ ಬಾಬಾ ನಮ್ ಬಾವನ್ ಜಾತಕದಲ್ಲಿ ಪ್ರಾಣ ಕಂಟಕ ಅದೇ ಅಂತ ಹೇಳಿತ್ತು. ಅಯ್ಯೋ ಶಿವನೇ, ಅದಕ್ಕೆ ಅವ್ರ ಹತ್ರನೇ ಏನಾದ್ರು ಒಂದು ಪರಿಹಾರ ಕೇಳ್ಬೇಕಿತ್ತು. ಕೇಳ್ದೆ ಅತ್ಯವ್ವ, ಅದಕ್ಕೆ ಅವರು ಏನಂದ್ರು? 4 ಜನದ ಮಧ್ಯದಲ್ಲಿ ಬೆಲ್ಟ್ ತಗೊಂಡು 21 ಸಲ ಓಡಿದ್ರೆ ಕಂಟಕ ಕಣ್ಮರೆ ಆಯ್ತದೆ ಅಂತ ಹೇಳಿದ್ರು. ಇಲ್ಲಾಂದ್ರೆ ನಮ್ ಭಾವನೆ ಕಣ್ಮರೆ ಆಗೋಯ್ತಾರಂತೆ. ಅಷ್ಟೇ ತಾನೇ, ಕಂಟಕ ಪರಿಹಾರ ಆಯ್ತದಂದ್ರೆ 21 ಸರಿ ಏನೋ 201 ಸರಿ ಬೇಕಾದ್ರೂ ಬಾರಿಸ್ಬಿಡು. ಅತ್ಯವ್ವ, ನಮ್ ಬಾವಂಗ್ ಹೊಡೆದ್ರೆ ತಪ್ಪಾಗಕ್ಕಿಲ್ವಾ? ಬಾಬಾ ಹೇಳೋರೆ ಅಂದ್ಮೇಲೆ ಯಾವ ತಪ್ಪು ಆಗಕ್ಕಿಲ್ಲ, ಸುಮ್ನೆ ಬಾರ್ಸು ಹೇಳ್ತೀನಿ. ಆದ್ರೂ ನನ್ ಮನ್ಸು ಯಾಕೋ ಒಪ್ತಾ ಇಲ್ಲ ಅತ್ಯವ್ವ. ನಾನ್ ಬೆಲ್ಟ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ, ನೀವೇ ಬಂದು ಹೊಡೆದ್ಬಿಡಿ. ಕೂಸು, ನನಗೆ ಹೊಸಿ ಕೆಲ್ಸ ಇದೆ ಕಣವ್ವ. ಅವನು ಅವ್ವಾಗಿ ನಾನ್ ನಿನ್ ಪರ್ಮಿಷನ್ ಕೊಡ್ತಾವ್ನಿ, ನನ್ ಪರವಾಗಿ ನೀನೇ ಬಾರ್ಸು. ಸರಿ ಅತ್ಯವ್ವ. ಸರಿ ಕೂಸು, ಅವನ್ಗೆ ಹೊಡೆದ್ಮ್ಯಾಕೆ ನನಗೊಂದು ಫೋನ್ ಮಾಡು, 500 ಅಟ್ಟಿ ಕಳಿಸಿ ತಪ್ಪು ಕಾಣಿಕೆ ಹಾಕಿಸ್ತೀನಿ. ಆಯ್ತು, ಹಂಗೆ ಮಾಡ್ತೀನಿ ಅತ್ಯವ್ವ. ಅವನು ಎಷ್ಟೇ ಬಾಯಿ ಬಡ್ಕೊಂಡ್ರು ಬಿಡಕ್ ಹೋಗ್ಬೇಡ. ಬಾಬಾ ಹೇಳ್ದಂಗೆ ಸರಿಯಾಗಿ 21 ಹೊಡಿ, ಬೇಕಾದ್ರೆ 25 ಹೊಡಿ, ಕಮ್ಮಿ ಹೊಡಿಯಕ್ ಮಾತ್ರ ಹೋಗ್ಬೇಡ. ಸರಿ ಅತ್ಯವ್ವ, ನೀವ್ ಹೇಳ್ದಂಗೆ ಮಾಡ್ತೀನಿ. ಬಾಯ್ ಬಾಯ್. ಅಪ್ಪ ಮಾದಪ್ಪ, ತಪ್ಪು ಸರಿಯಲ್ಲ ನೀನೇ ನೋಡ್ಕೊಳಪ್ಪ. ಮರ್ರ ನಿಂಗಂತ ಮಂಡಿಗಿಂಡಿ ಹಾಳಾಯ್ತಾ? ಒಂದು ನಮ್ಮನ ಮಣ್ಣಿಗಿಂಡಿ ಹಾಳಾಗಿದೆ. ಅಡ ಕಲ್ತಿ ಹೆಟ್ರು ಬಾಯಿ ಮುಚ್ಕೊಂಡು ಅದಕ್ಕೆ ಜನ ಒಳ ಹೊಂಟೋದದು. ಬಾಯ್ ಗೌಡ್ರೆ, ಅವನಿಗೆ ಬಾಯಿ ಮುಚ್ಚದ್ ಸಾಕ, ನೀವೆಂತ ಬಾಯಿ ಕಳ್ಕೊಂಡು ನೆಗಾಡ್ತಿದ್ರಿ ಅಂದೇಳಿ ಹೇಳಿ. ಬಾಯಿ ಮುಚ್ಕೊಂಡು ನಗದಕ್ಕಾಗಲ್ವಲ್ಲ ಅದಕ್ಕೆ. ನಿಂಗೆ ಯಾವನ ಬಿಸ್ಕೆಟ್ ಹಾಕದ? ಜಾಸ್ತಿ ಮಾತಾಡ್ರೆ ಬಾಯಿ ಒಳಗೆ ಲಾಠಿ ಹಾಕಿ ಬಿಡ್ತೆ. ಇಡದಿಡ್ತೀರಾ? ಲಾಟಿ ಬಂದು ಬೋಟಿ ಇಡಿ, ತಿನ್ಕೊಂಡು ಕೂತ್ಕೋತೀನಿ. ಅಡಕ್ಕೆ ಯಾಕಮ್ಮಲ್ಲ ಹೊಸಿ ಸುಮ್ಮನೆ ಬದ್ರಂಗಿ ಇಸ್ಕೊಟ್ರೆ ಅದು ಏನಾಯ್ತು ಅಂದರೆ, ನಿನ್ನೆ ರಾತ್ರಿ ಮಧುರವ್ರು ಅಣ್ಣಯ್ಯಪ್ಪನವ್ರಿಗೆ ನಾಯಿ ಹೊಡೆದಾಕ್ಬಿಟ್ರು. ಅದಕ್ಕೆ ನೆಚ್ಕೊಂಡು ಅದಕ್ಕೆ ಇದ್ದಾಯ್ತು. ರೀ ಗೌಡ್ರೆ, ನಿಮಗೆ ಮಾಡಕ್ ಬೇರೆ ಕೆಲಸನೇ ಇಲ್ವೇನ್ರಿ? ನಮ್ಮನೆ ವಿಷಯನೇ ಇಲ್ಲಿ ಬಂದು ಮಾತಾಡ್ತಿದ್ದೀರಾ? ಇವ್ರ ವಿಷಯ ಬಿಟ್ಟಾಕೆ ಮರ್ರೆ, ಸುಂದ್ರಿ ಮೇಡಮ್ ನಿಮ್ಗೆ ಹೊಡ್ತಾರಲ್ಲ ಎಂತಕ್ಕೆ? ಇನ್ನೊಂದ್ಸತ ಕೇಳಿ ಇಸ್ಬೇಕ್ರಿ, ನಾಕೇಂಡಾಯ್ತು, ನೀವು ಕೇಳಿ. ಏ, ಗಂಡ ಹೆಂಡತಿ ಮಧ್ಯೆ 1000 ಸಮಸ್ಯೆ ಬರುತ್ತೆ ಹೋಗುತ್ತೆ, ಅದೆಲ್ಲ ನಿಮ್ಗೆ ಯಾಕ್ರಿ? ಅನೇಪ್ನವ್ರಿ, ಸಮಸ್ಯೆಗಳು ಬರ್ತವೆ ಹೋಯ್ತವೆ, ಮಧುರವ್ರು ಯಾಕೆ ಹೊಡೆದ್ರು ಅದನ್ನ ಹೇಳ್ಬಿಡಿ. ಗೌಡ್ರೆ, ನಮ್ಮನೆ ಗುಟ್ಟನ್ನ ರಟ್ ಮಾಡ್ತಾ ಇದ್ದೀರಾ. ನನ್ನ ಶಾಪ ನಿಮಗೆ ತಟ್ಟಿ ಪಾರೋರು ನಿಮ್ಗೆ ಹೊಡೆದೇ ಹೊಡಿತಾರ. ಬಿಟ್ರೆ ಅಣ್ಣಯ್ಯಪ್ಪನವರು ಕಾಮಿಡಿ ಮಾಡ್ತಾವ್ರೆ. ಪಾರು, ನನಗೆ ಹೊಡಿಯೋ ಮಟ್ಟಕ್ಕೆ ಬೆಳೆದು ಬಿಟ್ಯಾ? ಎಲ್ಲ ನನ್ನ ಶಾಪ. ಪಾರೋರೇ, ಹೊಡಿಯೋದು ಹೊಡಿತೀರಾ, ಲೆಕ್ಕ ತಪ್ಪದೇ ಇರೋ ಹಾಗೆ ಹೊಡಿರಿ. ಹೋಗಿ ಹೋಗಿ ಹೊಡಿ. ಐ ಲೈಕ್ ಇಟ್. ಇದೆಂತ ವಿಪರ್ಯಾಸವಪ್ಪ, ನಮ್ಮ ಗೆಂಡತಿ ಮನೆಗೆ ಪಾರುವವರು ಹೊಡಿತಿರುದ. ಇಂಥ ವಿಸ್ಮಯಕರವಾದ ಘಟನೆಯನ್ನು ನೋಡುವುದಕ್ಕೆ ನನ್ನ ನಯನಗಳೇ ಸಾಲ್ತಿಲ್ಲ. ಜಾನಿ ಅವರೇ, ನಿಮ್ಮ ಶಾಪ ಇಷ್ಟು ಬೇಗ ತಗಲತ್ತಂದಳಿ ನಾನು ಅನ್ಕೊಂಡಿರ್ಲಿಲ್ಲ ಮರ್ರೆ. ಆಮೇಲೆ ಯಾರಾದರೂ ನನ್ನ ಬಗ್ಗೆ ಕಿಂಡಲಾಗಿ ಮಾತಾಡಿದ್ರೆ ಅವ್ರಿಗೂ ಇಷ್ಟೇ ಬೇಗ ನನ್ನ ಶಾಪ ತಟ್ಟುತ್ತೆ. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ನಾನಲ್ಲಿ ಕಾಲ್ ಜಾರ್ ಬಿದ್ದು ನೋವಲ್ಲಿ ನಡ್ತಿದ್ರೆ ನಗ್ತಿರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ಇದೇ ನಮ್ನಿ ನೆಗಾಡ್ತಿದ್ರೆ ಸ್ಟೇಷನ್ಗೆ ಎತ್ತಾಕೊಂಡೋಗಿ ಮುಖದ ಮೇಲೆ ಹೊಲ್ಸಿ ನಾನು ಕಡಪ್ ಬರ್ತೆ ಹಾಂಗ್ ಮಾಡ್ತೆ. ಹಿಂಗ್ ನಗ್ತಿರೋದು ನೋಡಿದ್ರೆ ಹುಚ್ಚಿಡ್ದಿದೆ ಅನ್ಸುತ್ತೆ. ನಾ ಯೋನೇ ಹೇಳಿದ್ರು ಕೋಪ ಮಾಡ್ಕೊಳಕ್ಕಿಲ್ವಾ?